ನಮಸ್ತೆ ವೀಕ್ಷಕರೇ, ಸ್ವಾದಿಷ್ಟ ಸ್ವಾಸ್ಥ್ಯ ಚಾನಲ್ಗೆ ಸ್ವಾಗತ. ಇವತ್ತು ಹೆಲ್ದಿಯಾದ ತುಂಬ ರುಚಿಕರವಾದ ನೆಲ್ಲಿಕಾಯಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಆಮ್ಲ ತಿನ್ನೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಇಮ್ಯುನಿಟಿ ಹೆಚ್ಚಾಗುತ್ತೆ. ಹಾಗೆಯೇ ಇದು ಫೈಬರ್ ಜಾಸ್ತಿ ಇದೆ ಇದರಲ್ಲಿ, ಆದ್ದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಜೀರ್ಣಶಕ್ತಿ ಹೆಚ್ಚು ಮಾಡುತ್ತೆ. ಹಾಗೆ ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ನೀವು ಇದನ್ನ ದಿನ ತಿನ್ನೋದ್ರಿಂದ ತೂಕ ಕಡಿಮೆ ಮಾಡ್ಕೋಬೋದು, ವೆಯ್ಟ್ ಲಾಸ್ ಆಗುತ್ತೆ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ತಗೊಂಡಿದ್ದೇನೆ. ಎಣ್ಣೆ, ಉಪ್ಪು, ಖಾರ ಪುಡಿ, ಮೆಂತೆ, ಸಾಸಿವೆ, ಇಂಗು. ಒಂದು ಪ್ಯಾನ್ಗೆ 1 ಸ್ಪೂನ್ ಮೆಂತೆ ಕಾಳು, 2 ಸ್ಪೂನ್ ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕಷ್ಟೇ, ಜಾಸ್ತಿ ಹುರ್ಕೊಳ್ಬೇಡಿ. ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣ ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ಅರ್ಧ ಕಪ್ ಎಣ್ಣೆ ಹಾಕಿ 1 ಸ್ಪೂನ್ ಇಂಗು ನಾನು ಹೀಗೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಉಪ್ಪಿನಕಾಯಿ ಎಲ್ಲ ಆದಮೇಲೆ ಕೊನೆಗೆ ಒಗ್ಗರಣೆ ಕೊಡ್ಬೋದು, ಇಲ್ಲಾಂದರೆ ಹೀಗೆ ಹಾಕಿದರೂ ನಡೆಯುತ್ತೆ, ಏನಾಗಲ್ಲ. ಈಗ 1 ಕಪ್ ನೆಲ್ಲಿಕಾಯಿ ಹಾಕಿ ಸ್ವಲ್ಪ ಕೈ ಆಡಿಸಿ ಲೋ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ಳಿ. ನೆಲ್ಲಿಕಾಯಿ ಮೆತ್ತಗಾಗಬೇಕು, ಮುಟ್ಟಿದರೆ ಅದು ಮೆತ್ತಗಾಗುವಷ್ಟು ಬೇಯಿಸ್ಕೊಳ್ಳಿ. 5 ನಿಮಿಷ ಆಗಿದೆ, ನೋಡೋಣ. ಈಗ ಇಷ್ಟು ಬೆಂದಿರಬೇಕು. ಸ್ವಲ್ಪ ಕೈ ಆಡಿಸಿ ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ 1 ಕಪ್ ಉಪ್ಪು, 1 ಕಪ್ ಖಾರ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತೆ ಸಾಸಿವೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಿ. ನಮ್ಮ ರುಚಿಯಾದ ಉಪ್ಪಿನಕಾಯಿ ರೆಡಿ. ಈಗ ಇದನ್ನು ಏರ್ ಟೈಟ್ ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ರೆ ನೀವು 1 ವರ್ಷದವರೆಗೂ ತಿನ್ಬಹುದು. ದಿನಾಲೂ ನೆಲ್ಲಿಕಾಯಿ ತಿನ್ನೋದ್ರಿಂದ ಕೂದಲು ಉದುರಲ್ಲ, ಹಾಗೆ ಸೊಂಪಾಗಿ ಉದ್ದಾಗಿ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಕೂದಲು ಗ್ರೇನೂ ಆಗೋದಿಲ್ಲ. ಉಪ್ಪಿನಕಾಯಿ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.